ನಮಸ್ಕಾರ ಸ್ನೇಹಿತರೆ, ಸುಜಾತ ಅವಕಾಡೋ ನರ್ಸರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಅವಕಾಡೋದ ಜನಪ್ರಿಯ ತಳಿಯಾಗಿರುವಂಥ ಹ್ಯಾಸ್ ಅವಕಾಡೋ ಬಗ್ಗೆ. ಇದನ್ನು 1920ರ ದಶಕದಲ್ಲಿ ಕ್ಯಾಲಿಫೋರ್ನಿಯಾದ ಅಂಚೆ ಕೆಲಸಗಾರ ಮತ್ತು ಹವ್ಯಾಸಿ ತೋಟಗಾರಿಕಾ ತಜ್ಞರಾಗಿದ್ದಂಥ ರುಡಾಲ್ಫ್ ಹಾಸ್ ಅವರು ಕಂಡುಹಿಡಿದ್ರಂತೆ. ಸೊ ಈ ಒಂದು ಹಣ್ಣಿನ ಬಗ್ಗೆ ಇರುವಂತಹ ಕೆಲವು ಪ್ರಮುಖ ಅಂಶಗಳನ್ನು ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಮೇಯ್ನಾಗಿ ಹ್ಯಾಸ್ ಅವಕಾಡೋಗಳ ವಿಶಿಷ್ಟವಾದಂತಹ ಒಂದು ಬಣ್ಣವನ್ನು ಹೊಂದಿರುತ್ತೆ. ಸಾಧಾರಣವಾಗಿ ನೀವು ಈ ಒಂದು ಬೆಣ್ಣೆಹಣ್ಣಿನ ಕಲರನ್ನು ನೀವೆಲ್ಲ ಕಡೆ ನೋಡಿರ್ತೀರ. ಒಂದು ಗ್ರೀನ್ ಅಂದರೆ ಹಸಿರು ಬಣ್ಣದಲ್ಲಿ ಇರುವಂಥದ್ದು. ಇದು ಹಸಿರಲ್ಲೇ ಕಡು ಹಸಿರು ಬಣ್ಣ ಅಂತ ಹೇಳ್ತೀವಲ್ವ, ಆ ಹಸಿರು ಒಂದು ಬಣ್ಣದಲ್ಲಿ ಇರುವಂಥದ್ದು. ಬಹುತೇಕ ಇದೊಂದು ಕಪ್ಪು ಚರ್ಮವನ್ನೇ ಹೊಂದಿದೆ ಅಂತಲೂ ಹೇಳ್ಬೋದು. ಸ್ವಲ್ಪ ನೋಡೋದಕ್ಕೆ ಒರಟೊರಟಾಗಿ ಇರುತ್ತೆ. ಅದ್ರ ಒಳಗೆ ಈ ಒಂದು ಹಣ್ಣೇನಿರುತ್ತೆ ಅದರೊಳಗೆ ಅದು ರೀತಿ ತುಂಬ ಕೆನೆಯಾಗಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಜೊತೆಗೆ ಎಣ್ಣೆಯ ಅಂಶ ಇದರಲ್ಲಿ ಹೆಚ್ಚಾಗಿರುತ್ತೆ. ಹಾಗೆ ಇದರ ಗಾತ್ರ ಬಂದು ಹ್ಯಾಸ್ ಅವಕಾಡೋಗಳು ಸಾಮಾನ್ಯವಾಗಿ ಒಂದು ಸಣ್ಣ ಗಾತ್ರದಿಂದ ಮಧ್ಯಮ ಗಾತ್ರದಲ್ಲಿ ಇರುತ್ತೆ. ಅಂದರೆ ಒಂದು ಸುಮಾರು 80ರಿಂದ 170 ಗ್ರಾಮ್ ತೂಕ ಇರುತ್ತೆ. ಇನ್ನು ಇದರಲ್ಲಿ ವಾಣಿಜ್ಯ ಉತ್ಪಾದನೆಗೆ ವ್ಯಾಪಕವಾಗಿ ಈ ಒಂದು ಹಣ್ಣನ್ನು ಬೆಳೆಸಲಾಗುತ್ತೆ. ಅವಕಾಡೋಗಳು ಕೆಲವು ಇತರ ಬೇರೆ ಒಂದು ಪ್ರಭೇದಗಳಿಗಿಂತ ಹೆಚ್ಚು ಜೀವಿತಾವಧಿಯನ್ನು ಇದು ಹೊಂದಿದೆ. ಮಾತ್ರ ಅಲ್ಲದೆ ಹ್ಯಾಸ್ ಅವಕಾಡೋಗಳು ವರ್ಷ ಪೂರ್ತಿ ಲಭ್ಯವಿರುತ್ತೆ. ನೀವು ಕೂಡ ಅವಕಾಡೋ ಗಿಡವನ್ನು ಬೆಳೆಸಬೇಕು ಅಂತ ಇದ್ದರೆ ನಿಮಗಾಗಿ ಕೆಲವು ಸಲಹೆಗಳು ಹೀಗಿರುತ್ತೆ ನೋಡಿ. ಅವಕಾಡೋ ಸಸ್ಯಗಳು ತಮ್ಮ ರುಚಿಕರವಾದಂಥ ಹಣ್ಣುಗಳು ಮತ್ತು ಆಕರ್ಷಕ ಎಲೆಗಳಿಂದಲೇ ಹೆಸರುವಾಸಿಯಾಗಿರುವಂಥದ್ದು. ನೀವು ಕೂಡ ಅವಕಾಡೋ ಸಸ್ಯವನ್ನು ಬೆಳೆಸಬೇಕು ಅಂತ ಇದ್ದರೆ ನೀವು ನೆನಪಿನಲ್ಲಿಟ್ಕೋಬೇಕಾಗಿರುವಂತಹ ವಿಷಯ ಇದೆ ನೋಡಿ. ಮೊದಲನೇದಾಗಿ ಮಣ್ಣು. ಅವಕಾಡೋ ಸಸ್ಯಗಳು ಚೆನ್ನಾಗಿ ಬೆಳೆಯಬೇಕು ಅಂತ ಹೇಳಿದರೆ ಒಳ್ಳೆಯ ಮಣ್ಣಿನ ಅವಶ್ಯಕತೆ ಇದೆ. ಎಲ್ಲ ಗಿಡಕ್ಕೂ ಒಳ್ಳೆಯ ಮಣ್ಣು ಅವಶ್ಯಕತೆ ಇರುತ್ತೆ ಅಲ್ವಾ, ಹಾಗೆಯೇ ಇದು ಕೂಡ ಅಷ್ಟೇ. ಜೊತೆಗೆ ಗಿಡ ಬೆಳೆಯಲು ಸರಿಯಾದ ರೀತಿಯಲ್ಲಿರುವಂತಹ ತೇವಾಂಶ ಇರುವಂತಹ ಮಣ್ಣು ಇದೆಯಾ ಅಂತ ನಾವು ಖಚಿತಪಡಿಸ್ಕೊಳ್ಬೇಕಾಗತ್ತೆ. ಮಣ್ಣು ಮತ್ತು ಮರಳು ಅಥವಾ ಪರ್ಲೈಟ್ ಮಿಶ್ರಣವನ್ನು ಬಳಸಬೇಕಾಗತ್ತೆ. ಈ ಒಂದು ಅವಕಾಡೋ ಸಸ್ಯಗಳಿಗೆ ಮಣ್ಣಿನ pH ಸ್ವಲ್ಪ ಆಮ್ಲೀಯವಾಗಿರಬೇಕು. ಅಂದರೆ ಒಂದು 6ರಿಂದ 6.5, ಅದೇ 6 to 6.5 ಅಷ್ಟು ಇರಬೇಕು. ಇನ್ನು ಸೂರ್ಯನ ಬೆಳಕು. ಎಲ್ಲ ಗಿಡಗಳಿಗೂ ಅಷ್ಟೇ, ಮನುಷ್ಯರ ಹಾಗೆ ಸೂರ್ಯನ ಬೆಳಕು ಅತ್ಯವಶ್ಯಕವಾಗಿರುವಂಥದ್ದು. ಇನ್ನು ಅವಕಾಡೋ ಸಸ್ಯಗಳು ಪ್ರಕಾಶಮಾನವಾದಂತಹ ಪರೋಕ್ಷ ಸೂರ್ಯನ ಬೆಳಕಿನಲ್ಲಿ ಬೆಳೆಯುತ್ತೆ. ಇದನ್ನು ದಕ್ಷಿಣದ ಕಿಟಕಿಯ ಬಳಿ ಇರಿಸಿ ಅಥವಾ ಪ್ರತಿದಿನ 6-8 ಗಂಟೆಗಳ ಹಗಲು ಬೆಳಕನ್ನು ಒದಗಿಸಿ. ನೀವು ಸಾಕಷ್ಟು ನೈಸರ್ಗಿಕ ಬೆಳಕನ್ನು ಹೊಂದಿಲ್ಲ ಅಂತ ಹೇಳಿದರೆ ಪೂರಕವಾದಂಥ ಬೆಳೆಯುವ ಬೆಳಕನ್ನು ಬಳಸಬಹುದು.